ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತಿನ ರೆಸಿಪಿ ಮಶ್ರೂಮ್ ಗ್ರೇವಿ. ಇದು ಮಾಡೋ ವಿಧಾನ, ಫಸ್ಟು ಮಶ್ರೂಮ್ 1/4 kg ತೊಗೊಂಡು ಅದನ್ನು ವಾಶ್ ಮಾಡಿ ಮಧ್ಯದಕ್ಕೆ ಕಟ್ ಮಾಡಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು, ನೆಕ್ಸ್ಟ್ ನಾನು ಅದಕ್ಕೆ 1.5 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್, ಗರಂ ಮಸಾಲ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೆಕ್ಸ್ಟು 1/2 ಬೌಲ್ ಮೊಸರು, ಫ್ರೈಡ್ ಆನಿಯನ್ನು, ಇಷ್ಟೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ½ ಅವರ್ 1 ಅವರ್ ಅದನ್ನು ಹಾಗೆ ಬಿಟ್ಬಿಡಿ. ಚಪಾತಿ ಜೊತೆ, ಪೂರಿ ಜೊತೆ, ಪರೋಟ ಜೊತೆ, ವೈಟ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಟ್ ಈಸಿ, ಟೇಸ್ಟ್ ವೈಸ್ ಅಲ್ಟಿಮೇಟ್ ಆಗಿದೆ. ಮಿಸ್ ಮಾಡಬೇಡಿ, ಪ್ರತಿಯೊಬ್ಬರೂ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ವೀಡಿಯೋಸ್ ಬಗ್ಗೆ ನಿಮ್ಮ ಅಭಿಪ್ರಾಯನ ನೀವು ಹೇಳ್ಬೋದು. ಆ್ಯಕ್ಚುಲಿ ಅದನ್ನು ನಾನು ಕರೆಕ್ಟ್ ಮಾಡ್ಕೊಳ್ಳಂಗಿದ್ರೆ ಖಂಡಿತ ಮಾಡ್ಕೊಳ್ತೀನಿ ಅದನ್ನು. ಓಕೆ, ನೆಕ್ಸ್ಟ್ ಒಂದು ಪಾನ್ ತೊಗೊಂಡು 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಇಷ್ಟನ್ನು ಹಾಕಿದ್ದೀನಿ. ನೆಕ್ಸ್ಟ್ ನಾವು ಮ್ಯಾಗ್ನೇಟ್ ಮಾಡೋದಕ್ಕೆ ಅಂತ ಇಟ್ಟಿದ್ವಲ್ಲ ಮಶ್ರೂಮ್ನ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆ ಬೌಲಲ್ಲಿ ಸ್ವಲ್ಪ ಅದು ಖಾರ ಎಲ್ಲ ಉಳಿದಿರುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ಒಂದು ಕಾಫಿ ಗ್ಲಾಸಲ್ಲಿ 1 ಗ್ಲಾಸ್ ಹಾಕಿರ್ಬೋದು ನಾನು ನೀರನ್ನ ಇದನ್ನು ಹಾಕಿ ಒಂದು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ನೆಕ್ಸ್ಟ್ ನಾವು ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಬೇಕು. ನೀವು ಅನ್ಬೋದು ಇದನ್ನು ನಾವು ಒಗ್ಗರಣೆಗೆ ಹಾಕ್ಬೋದು ಅಂತ. ಇಲ್ಲ, ಈಗೇ ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವಾಗ ಹಾಕೋದ್ರಿಂದ 1-2 ನಿಮಿಷ ಮತ್ತು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿ. ನೆಕ್ಸ್ಟ್ ನಾವು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಆ್ಯಡ್ ಮಾಡಿ, ಲೆಮನ್ದು ಹಾಫ್ ಲೆಮನ್ ಇದೆಯಲ್ಲ ಅದನ್ನ ರಸನ ಹಾಕಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.